ಹರೇ ಶ್ರೀನಿವಾಸ. ಇವತ್ತು ಮಾವಿನ ಮಿಡಿಗಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಕೊಂಬಿರೋ ಥರ ಮಿಡಿಗಾಯಿಗಳನ್ನು ಆರಿಸ್ಕೊಳ್ಳೋದು ಒಳ್ಳೆಯದು. ಅಂಗಡಿನಲ್ಲಿ ಜಾಸ್ತಿ ಆರ್ಸೋಕ್ಕೆ ಬಿಡಲ್ಲ, ಅಂದರೂ ಸಾಧ್ಯ ಆದಷ್ಟು ಆರಿಸಿ ತೊಗೊಂಬಂದಿದ್ದೀನಿ. ತೊಗೊಂಬರೋವಾಗೂ ಕೆಲವೊಂದು ಕೊಂಬುಗಳೆಲ್ಲ ಬಿದ್ದೋಗಿಬಿಡತ್ತೆ. ಅವ್ರು ಹಾಕ್ಕೊಡೋವಾಗೂ ಕೆಲವೊಂದು ಕೊಂಬಿರಲ್ಲ, ಅದರೊಳಗೂ ಸಾಧ್ಯ ಆದಷ್ಟು ನೋಡಿ ತೊಗೊಂಬರ್ತೀನಿ. ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ನಾನು ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡು ಒಂದು ಕಾಟನ್ ಸೀರೆ ಮೇಲೆ ಇಡ್ತಾಯಿದ್ದೀನಿ ಒಣಗೋದಕ್ಕೆ. ಇದು ರಾತ್ರಿ ಮಾಡ್ತಾಯಿದ್ದೀನಿ, ಮಾರನೇ ದಿನದ ತನಕ ಇದರೊಳಗೆ ಇಡ್ತೀನಿ ನಾನು. ಇದರೊಳಗಿಟ್ಟು ಸ್ವಲ್ಪ ಹೊತ್ತಾಗಿ ಒಂದು ಸ್ವಲ್ಪ ಮುಚ್ಚಿದ್ದೆ, ಯಾರು ತುಳಿಬಾರ್ದು ಅಂತ. ಅದೊಂಚೂರು ನೀರು ಬಿಟ್ಕೊಂಡಂಗೆ ಆಗಿತ್ತು. ಈಗ ನೋಡಿ ಈ ಥರ ಚೆನ್ನಾಗಿ ಒಣಗಾಕಿದ್ದೀನಿ. ಕೊಳ್ತಿದ್ದು ಅದನ್ನೆಲ್ಲ ತೆಗೆದು ಬಿಡಬೇಕು. ತೂತು ಬಿದ್ದಿದ್ದು, ಈ ಥರ ಕ್ರ್ಯಾಕ್ ಆಗಿದ್ದು ಇದನ್ನೆಲ್ಲ ಸೇರಿಸಬಾರ್ದು. ಇದೆಲ್ಲ ನೋಡಿ ಆರಿಸಿ ತೆಗೆದಿಟ್ಕೋಬೇಕು. ಇದಂತೂ ಕೊಳ್ತ್ಬಿಟ್ಟಿದೆ. ಹೇಗೆ ಕೊಳ ಕೊಳ ಅಂತ ಇದು ಮುಟ್ಟಿದ್ರೆ ಒಳಗಡೆ ಹೋಗುತ್ತೆ ನೋಡ್ರಿ. ಈ ಥರ ಇರಬಾರ್ದು. ಕಾಯಿ ಬತ್ತಿದ್ರೆ ಈ ಥರ ಇಷ್ಟು ಗಟ್ಟಿ ಇರಬೇಕು. ಅದಕ್ಕೆ ಇದನ್ನೆಲ್ಲ ಪ್ರತ್ಯೇಕ ತೆಗೆದಿಟ್ಬಿಟ್ಟಿದ್ದೀನಿ. ತುಂಬ ದೊಡ್ಡ ದೊಡ್ಡ ಕೊಂಬಿರೋದನ್ನು ಕತ್ರಿಯಿಂದ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಸಣ್ಣ ಕೊಂಬಿದ್ರೆ ಸಾಕು. ಇದು ರಾತ್ರಿ ಇಟ್ಟಿದ್ದೆ, ಸ್ವಲ್ಪ ಸೀರೆ ಮುಚ್ಚಿಟ್ಟಿದ್ದೆ, ಅದು ನೀರು ಬಿಟ್ಟಂಗೆ ಆಗಿತ್ತು. ಅದಕ್ಕೆ ಬಿಸಿಲಿಗೆ ಇಟ್ಟಿದ್ದೀನಿ. ಇಲ್ಲ ಅಂತಂದರೂ ಬಿಸಿಲಿಗೆ ಇಡೋದು ಒಳ್ಳೆಯದು. ಕೆಲವರು ಇದನ್ನು ಹುರ್ಕೋತಾರೆ, ನಾನು ಇದನ್ನು ಹುರ್ಕೊಂಡಿಲ್ಲ, ಬಿಸಿಲಿಗೆ ಇಟ್ಟಿದ್ದೀನಿ. ಈ ಥರ ಬಿಡಿಸಿ ಚೆನ್ನಾಗಿ ದೊಡ್ಡದಾಗಿ ದೂರ ಮಾಡಿಕೊಂಡು ಇಟ್ಟಿದ್ದೀನಿ. ಇಟ್ಟಾದ್ಮೇಲೆ ಒಳಗಡೆ ತಂದ್ಕೊಂಡಾಯಿತು. 1 ಗಂಟೆ ಬಿಸಿಲಿಗೆ ಇಟ್ಟಿದ್ದೆ, ಅಷ್ಟಿಟ್ಟರೆ ಸಾಕು. ಈಗ ನಾನು ಅಳ್ಕೋತಾ ಇದ್ದೀನಿ ಲೋಟದಲ್ಲಿ. ನನಗೆ ಈ ಲೋಟದಿಂದ, ಇದು 200 ml ಲೋಟ, ಇದರಿಂದ 10 ಲೋಟ ಬಂದಿದೆ ಮಿಡಿಗಾಯಿ. ಈ ಥರ 10 ಲೋಟ ಬಂದಿದೆ. ಇದಕ್ಕೆ ನಾನು 3.5 ಲೋಟ ಉಪ್ಪು ಹಾಕ್ಕೊಂಡಿದ್ದೀನಿ. 3.5-3.25 ಹಾಕ್ಕೊಳ್ಬೋದು. ಉಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು 4 ಲೋಟ ಹಾಕ್ಕೋಬೋದು. 10 ಲೋಟ ಕಾಯಿಗೆ 4 ಲೋಟ ಉಪ್ಪಿನಕಾಯಿ. 3-3.5, 3 ಕಡಿಮೆ ಆಗುತ್ತೆ. 3.5-3.25, 4 ಹಾಕ್ಕೋಬೋದು. ಇದಕ್ಕೆ ಈ ಥರ 3 ಸಲ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಈ ಅಳತೆನಲ್ಲಿ. ಅರಿಶಿನ ಪುಡಿ ಒಳ್ಳೆಯದು ಅಂತ ನೋಡಿ ತೊಗೊಂಡು ಹಾಕ್ಕೊಳ್ಳಿ. ಮತ್ತು ಆಮೇಲೆ ನಾನು 4-5 ಚಮಚ ಎಳ್ಳೆಣ್ಣೆ ಬಿಡ್ತಾಯಿದ್ದೀನಿ ಇದಕ್ಕೆ. ಎಳ್ಳೆಣ್ಣೆನೇ ಈ ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ. ಕೆಲವರು ಹರಳೆಣ್ಣೆ ಹಾಕ್ಕೋತಾರೆ. ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಎರಡರೊಳಗೆ ಯಾವುದಾದ್ರೂ ಒಂದು ಹಾಕ್ಕೊಳ್ಳೋದೇ ಒಳ್ಳೆಯದು. ಕಡಲೆ ಬೀಜದ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಇದಕ್ಕೆ ಬೇಡ. ಕೈಯಿಂದನೂ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಕುಲುಕ್ತೀನಿ ನಾನು ಇದನ್ನು, ಪಾತ್ರೆನ ಕುಲ್ಕಿದ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚೆನ್ನಾಗಾಗತ್ತೆ. ಹಾಗಾಗಿ ಕೈನೂ ಸ್ವಲ್ಪ ಹಾಕಿ ಕೈ ಆಡಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಅದು. ಚೆನ್ನಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಕುಲುಕ್ಕೊಂಡಿದ್ರಿಂದ ಇಷ್ಟೊಂದು ಮಿಕ್ಸ್ ಆಗಿದೆ. ಕುಲುಕ್ಕೋಬೇಕು ಮತ್ತು ಸ್ವಲ್ಪ ಮಧ್ಯೆ ಮಧ್ಯೆ ಕೈ ಆಡಿಸ್ಬೇಕು. ಕೈ ಒಂಚೂರು ಒದ್ದೆ ಇರಬಾರ್ದು. ಕೈ ಮತ್ತು ಬಳೆ ಒಳಗೆ ಒಂದು ಹನಿ ನೀರಿದ್ರೂ ಕೂಡ ಉಪ್ಪಿನಕಾಯಿ ಕೆಟ್ಟು ಹೋಗುತ್ತೆ.
ಇದನ್ನು ಮುಚ್ಚಿಟ್ಟಿದ್ದೀನಿ. ಮಾರನೇ ದಿನದ ತನಕನೂ ಇದನ್ನು ತೆಗೆದು ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ನೆಕ್ಸ್ಟು ಏನಾಗಿದೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.